ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಫಿನಾಲೆ ವಾರ. ನಾನು ಬುಧವಾರ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಟ್ಟಿದ್ದೆ. ಬಟ್ ಗುರುವಾರದ ಒಂದು ವೋಟಿಂಗ್ ರಿಸಲ್ಟ್ ಬೆಳಗಿನ ವಿಡಿಯೋ ಬರಬೇಕಾಗಿತ್ತು, ಬಟ್ ಕೆಲವು ಕಾರಣಾಂತರಗಳಿಂದ ಬರಲಿಲ್ಲ. ಬಟ್ ಈಗ ನೋಡಿದಾಗ ಗುರುವಾರ ಸಾಯಂಕಾಲ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಯಾರೆಲ್ಲ ಕೆಳಗೆ ಬಂದ್ರು ಯಾರೆಲ್ಲ ಮೇಲೆ ಬಂದ್ರು, ಮುಖ್ಯವಾಗಿ ನಾನು ಹೇಳ್ತೀನಿ, ಪ್ರತಿ ಸಲನು ಹೇಳ್ತೀನಿ. ಯಾಕೆಂದ್ರೆ ನೋಡಿ, ಒಬ್ಬ ಕಂಟೆಸ್ಟೆಂಟ್ ಗೆ ನಾವು ವೋಟ್ ಮಾಡ್ಬೇಕಾದ್ರೆ ಅವ್ರ ಅಭಿಮಾನ ಆಗಿರ್ಬೇಕು, ಇಲ್ಲ ಅವ್ರ ಮೇಲೆ ಸಿಂಪತಿ ಬರಬೇಕು, ಇಲ್ಲ ಅವ್ರ ಮೇಲೆ ಒಂದು ನಮ್ಗೆ ಕನ್ಸರ್ನ್ ಸಿಗ್ಬೇಕು. ಆ ರೀತಿ ಆಗ್ತಾ ಇದೆ ಇಲ್ಲಿ. ವೀಕೆಂಡ್ ಆಗ್ಲಿ ಇಲ್ಲ ನಮ್ಮ ಒಂದು ವೋಟ್ ಮಾಡ್ಬೇಕಾದ್ರೆ ಆಗ್ಲಿ, ಪ್ರತಿ ಸಲ ನಾವು ಹ್ಯೂಮನ್ ಬೀನ್ ಅಂದ್ರೆ ಒಂದು ಮನುಷ್ಯ ಅಂತ ತಗೊಂಡಾಗ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಆಟಕ್ಕಿಂತ ಟಾಸ್ಕ್ಕಿಂತ ಬೇರೆ ವಿಷಯಗಳಿಂದ ಏನಾಗುತ್ತೆ ಅಂದ್ರೆ ಸಿಂಪತಿ ತುಂಬಾ ವರ್ಕೌಟ್ ಆಗುತ್ತೆ. ಅದೇ ರೀತಿ ಆಗ್ತಾ ಇದೆ ಈಗ. ಮತ್ತೆ ನಾವು ಬುಧವಾರ ವೋಟಿಂಗ್ ತಗೊಂಡಾಗ ಮೊದಲೇ ಸ್ಥಾನದಲ್ಲಿ ಯಾರಿದ್ರು, ಬಾಟಮ್ 2 ಅಲ್ಲಿ ಯಾರಿದ್ರು, 3-4 ಸ್ಥಾನ ಯಾರಿದ್ರು ಅಂತ ನೀವು ಒಂದೊಳ್ಳೆ ಅಬ್ಸರ್ವ್ ಮಾಡೋದಾದ್ರೆ ಇವತ್ತಿಗೆ ತುಂಬಾನೇ ಬದಲಾವಣೆ ಆಗಿದೆ. ಯಾಕಂದ್ರೆ 2ನೇ ಸ್ಥಾನದಲ್ಲಿ ಯಾರಾದ್ರೆ ಇದಾರಂತ ನಾವು ಎಲ್ಲ ಮಾತಾಡಿದ್ವು, ಅವರಿಗೆ ವೋಟ್ಸ್ ಕಡಿಮೆ ಆಗಿದೆ. ಕಾರಣ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಇದೆ ಅಂತಲ್ಲ. ಮತ್ತೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ 6 ಜನ ಟಾಪ್ 6 ಅಂತ ಆಲ್ರೆಡಿ ಫಿಕ್ಸ್ ಆಗಿದೆ, ಗೊತ್ತಿರೋ ವಿಷಯನೇ. ಅದರಲ್ಲಿ ಮುಖ್ಯವಾಗಿ 2 ಜನ ಫಿಮೇಲ್ ಕಂಟೆಸ್ಟೆಂಟ್ ಇದ್ದಾರೆ, ನಮ್ಮ ಭವ್ಯ ಮತ್ತು ಮೋಕ್ಷತಾ. ಇನ್ನ ಮೇಲ್ ಕಂಟೆಸ್ಟೆಂಟ್ ತಗೊಂಡ್ರೆ ಖಂಡಿತವಾಗ್ಲು ಉಗ್ರ ಮಂಜು ಇದ್ದಾರೆ, ತ್ರಿವಿಕ್ರಮ್ ಇದ್ದಾರೆ, ರಜತ್ ಅವರಿದ್ದಾರೆ, ನಮ್ಮ ಹನುಮಂತ್ ಅವರಿದ್ದಾರೆ. ಖಂಡಿತವಾಗ್ಲು ಒಂದೊಂದು ಸತ್ಯ, ಅದೇನ್ ಹೇಳ್ತಾರಲ್ಲ ಹೊಡೆದಂಗ್ ಹೇಳ್ಬೋದು ಅಂತ. ಮೊದಲನೇ ಸ್ಥಾನ ಹನುಮಂತ್ ಅವರು ಉತ್ತರ ಕರ್ನಾಟಕದ ಹುಲಿ ಅಂತ ಎಲ್ಲ ಹೇಳ್ತೀವಲ್ಲ, ಅವರು ಬಿಟ್ಕೊಡಕ್ಕೆ ಚಾನ್ಸೇ ಇಲ್ಲ ಗುರು. ಅವರು ಆಟನೋ ಸಿಂಪತಿನೋ ಇನ್ನೊಂದೋ ಎಲ್ಲ ಗೊತ್ತಿಲ್ಲ, ಬಟ್ ವೋಟಿಂಗ್ ಅಲ್ಲಿ ಮಾತ್ರ ಟಾಪ್ ಅಲ್ಲಿ ಇದ್ದಾರೆ. ಇದು ಕೇವಲ ಅನ್ಅಫಿಷಿಯಲ್ ಆಗಿ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂತೆ, ಮೊದಲನೇ ಸ್ಥಾನ ತಗೊಂಡ್ರೆ ಖಂಡಿತವಾಗ್ಲು ಹನುಮಂತ್ ಅವರು ಯಾರು ಅಲ್ಲಾಡ್ಸಕ್ ಆಗಲ್ಲ ಅನ್ನೋ ರೀತಿ ಓಟ್ಸ್ ತಗೊಂತಾ ಇದ್ದಾರೆ. ನೋಡೋಣ. ಯಾಕಂದ್ರೆ ಈ ರೀತಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಾನು ಮುಖ್ಯವಾಗಿ ಪಬ್ಲಿಕ್ ಅಲ್ಲಿ ನಾನು ತುಂಬಾ ಜನ ಸರ್ವೆ ಮಾಡಿದೀನಿ, ತುಂಬಾ ಜನ ಕೇಳಿದ್ದೀನಿ, ಸ್ಟೂಡೆಂಟ್ಸ್ ನ ಕೇಳಿದ್ದೀನಿ, ದೊಡ್ಡವ್ರನ್ನ ಕೇಳಿದೀನಿ, ವಯಸ್ಸಾದವ್ರನ್ನ ಕೇಳಿದೀನಿ, ಮಿಡಿಲ್ ಇರೋರ್ನ ಕೇಳಿದೀನಿ, ಆಂಟೀಸ್ ಅಂದ್ರೆ ಎಲ್ಲರನ್ನು ಪ್ರತಿಯೊಬ್ರು ನಾನು ಕೇಳಿದಾಗ ಕೆಲವು ವಿಡಿಯೋಸ್ ಎಲ್ಲ ನಾನು ಬಿಡಕ್ ಆಗಿಲ್ಲ. ಬಟ್ ಸರ್ವೆ ಮಾಡಿದಾಗ ನನಗೆ ಗೊತ್ತಾಗಿದ್ದೆ ಅಂದ್ರೆ ತುಂಬಾ ಜನ ಹನುಮಂತಿಗೆ ವೋಟ್ ಮಾಡ್ತಾ ಇದೀವಿ, ಹನುಮಂತ ಗೆಲ್ಬೇಕಂತ ಹೇಳ್ತಾ ಇದಾರೆ. ಮತ್ತೆ ಹನುಮಂತ ಗೆಲ್ತಾನ? ವೋಟಿಂಗ್ ಅಲ್ಲಂತೂ ಮೊದಲೇ ಸ್ಥಾನದಲ್ಲಿದೆ. ಬಟ್ ಕಲರ್ಸ್ ಕನ್ನಡ ಕೈವಾಡ ಇದ್ರೆ ಯಾರು ಏನು ಮಾಡಕ್ ಆಗಲ್ಲ. ಇನ್ನ ಬಾಟಮ್ 2 ಅಂತ ತಗೊಂಡ್ರೆ ಪ್ರತಿ ಸಲನು ಹೇಳ್ತೀನಿ, ಈ ಸಲನು ಹೇಳ್ತೀನಿ, ಖಂಡಿತವಾಗ್ಲು ಬಾಟಮ್ 2 ಅಂತ ತಗೊಂಡ್ರೆ ನಮ್ಮ ಭವ್ಯಗೌಡರು, ರಜತ್ ಅವರು ಇದ್ದಾರೆ. ರಜತ್ ಅವರು 6ನೇ ಸ್ಥಾನ ತಗೊಂಡ್ರೆ ಭವ್ಯಗೌಡರು 5ನೇ ಸ್ಥಾನ ತಗೊಂಡಿದ್ದಾರೆ. ವೋಟಿಂಗ್ ಅಲ್ಲಿ ಇನ್ನು 3-4 ಅಂತ ತಗೊಂಡಾಗ ನಾನು ಮುಂಚೆನೆ ಹೇಳಿದ್ದೆ, ನಮ್ಮ ಮೋಕ್ಷತ್ ಅವರು ಉಗ್ರ ಮಂಜರು ತುಂಬಾ ಪೈಪೋಟಿ ನೀಡ್ತಾ ಇದೆ ಅಂತ. ಅದ್ ಬಿಟ್ಬಿಟ್ಟು ನಮ್ಮ 3ನೇ ಸ್ಥಾನಕ್ಕೆ ನಮ್ಮ ತ್ರಿವಿಕ್ರಮ್ ಅವರು ಬಂದಿದ್ದಾರೆ. 2ನೇ ಸ್ಥಾನ ಯಾರಂತ ಕೇಳ್ತೀರಾ? ಮೋಕ್ಷಿತ ತ್ರಿವಿಕ್ರಮ್ ಇಬ್ರಲ್ಲಿ ಫೈಟ್ ಆಗ್ತಾ ಇದೆ ಅಷ್ಟೇನೆ. 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಮೋಕ್ಷ ಇದ್ದಾರೆ, 3ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ, 4ನೇ ಸ್ಥಾನದಲ್ಲಿ ಉಗ್ರ ಮಂಜು ಇದ್ದಾರೆ, 5ನೇ ಸ್ಥಾನದಲ್ಲಿ ಭವ್ಯಗೌಡ ಇದ್ದಾರೆ, 6ನೇ ಸ್ಥಾನದಲ್ಲಿ ರಜತ್ ಅವರು ಇದ್ದಾರೆ. ಈ ರೀತಿ ಇದೆ. ಒಂದು ಗುರುವಾರದ ಒಂದು ವೋಟಿಂಗ್ ರಿಸಲ್ಟ್ ತಗೊಂಡಾಗ ನಿಮ್ಗೊಂದು ಡೌಟ್ ಬರ್ಬೋದು, ಮೋಕ್ಷತೆಗೆ ಯಾಕೆ ವೋಟ್ ಇನ್ಕ್ರೀಸ್ ಆಗ್ತಾ ಇದೆ, ತ್ರಿವಿಕ್ರಮ್ ಅವರಿಗೆ ಕಡಿಮೆ ಆಗ್ತಾ ಇದೆ ಅಂತ. ಖಂಡಿತವಾಗ್ಲೂ ಕೆಲವು ಬ್ಯಾಕ್ ಅಂದ್ರೆ ಬೆನ್ನಿಂದೆ ಮಾತಾಡದಂತಿ ನೋಡಿ. ಕೆಲವು ಎಪಿಸೋಡ್ ಗಳಲ್ಲಿ ಮಂಜಣ್ಣನ ಒಂದು ಕೆಳಗಡೆ ಹಾಕಿ ಮಾತಾಡ ರಜತ್ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು. ವೀಕೆಂಡ್ ಅಲ್ಲ, ಫೈನಲ್ ಅಲ್ಲಿ ಫಿನಾಲೆ ವೀಕ್ ಬರ್ತಾ ಇದೆ. ಫಿನಾಲೆ ವೀಕ್ ಅಲ್ಲಿ ಕೂಡ ಗುಂಪಾಗಿ ಕೆಲವರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಅವಶ್ಯಕತೆ ಇದೆಯಾ ಅಂತ ಕೆಲವೆಲ್ಲ ಪ್ರಶ್ನೆ ಬರುತ್ತೆ. ಈ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ಕೆಲವೆಲ್ಲ ಕೆಟ್ಟದಾಗೆಲ್ಲ ಕಮೆಂಟ್ಸ್ ಬರ್ತವೆ. ನೋ ಪ್ರಾಬ್ಲಮ್, ಯಾಕಂದ್ರೆ ಒಳ್ಳೆ ತಗೊಂಡಾಗ ಕೆಟ್ಟ ತಗೊಂಡ್ಲೇಬೇಕು, ಇರ್ಲಿ ಬರ್ಲಿ ತಗೊಳ್ಳೋಣ. ಖಂಡಿತವಾಗ್ಲು ಈ ರೀತಿ ಇದೆ. ಇಷ್ಟೇನೆ ಇಲ್ಲಿ ರಜತ್ ಅವರು ಜೊತೆ ಸೇರಿ ತ್ರಿವಿಕ್ರಮ್ ಅವರು ಕೆಟ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಮಂಜಣ್ಣವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ. ಫಿನಾಲೆ ವೀಕೆಂಡ್ ಗುಂಪು ಮಾಡ್ಕೊಂಡು ಭವ್ಯ, ರಜತ್, ತ್ರಿವಿಕ್ರಮ್ ಅವರು. ಈ ರೀತಿ ಆದಾಗ ಏನನ್ಸುತ್ತೆ, ಪತ್ರ ಬರ್ದಿರ್ಬೋದು, ಮಾತಾಡಿರ್ಬೋದು, ಇದಾಗಿರ್ಬೋದು. ಬಟ್ ಏನಾಗುತ್ತಂದ್ರೆ ಕೊನೆ 2 ವೀಕ್ ಅಲ್ಲಿ ಸಿಂಪತಿ ತುಂಬಾ ವರ್ಕೌಟ್ ಆಗ್ತಿದೆ ನಮ್ಮ ಮಂಜಣ್ಣಗೆ. ಆದ ಕಾರಣ ಓಟ್ಸ್ ಗಳು ಅತಿ ಹೆಚ್ಚಾಗಿ ಬರ್ತಾ ಇದೆ. ಮತ್ತೆ ಶನಿವಾರ ಬೆಳಿಗ್ಗೆನೆ ಕನ್ಕ್ಲೂಷನ್ ಆಗಿ ಮೊದಲನೇ ಸ್ಥಾನ ಯಾರಿದ್ದಾರೆ, ವೋಟಿಂಗ್ ಪ್ರಕಾರ ಯಾರು ಗೆಲ್ತಾರೆ, ಅದಾದ್ಮೇಲೆ ಕಲರ್ಸ್ ಕನ್ನಡವರು ಕೈವಾಡ ತಗೊಂಡ್ರೆ ಅವ್ರ ಪ್ರಕಾರ ಯಾರು ಗೆಲ್ತಾರೆ ಅಂತ ಕ್ಲಿಯರ್ ಮಾಹಿತಿ ಕೊಡ್ತೀನಿ. ಖಂಡಿತವಾಗ್ಲು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಯಾರ್ಯಾರು ಯಾವ ಸ್ಥಾನದಲ್ಲಿ ಇರೋಂತ. ಮೊದಲನೇ ಸ್ಥಾನ ಬಂದ್ಬಿಟ್ಟು ಹನುಮಂತ್ ಅವರು ಇದ್ದಾರೆ, 2ನೇ ಸ್ಥಾನಕ್ಕೆ ಮೋಕ್ಷಿತ ತ್ರಿವಿಕ್ರಮ್ ಫೈಟ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು. 4ನೇ ಸ್ಥಾನದಲ್ಲಿ ಉಗ್ರ ಮಂಜು ಇದ್ದಾರೆ, 5ನೇ ಸ್ಥಾನದಲ್ಲಿ ಭವ್ಯ ಇದ್ದಾರೆ, 6ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ರಜತ್ ಅವರು ಇದ್ದಾರೆ. ಫ್ಯಾನ್ಸ್ ಅನ್ನ ತಗೊಳ್ಳಿ, ವೋಟಿಂಗ್ ಅನ್ನ ತಗೊಳ್ಳಿ, ಕ್ರೇಜ್ ಅನ್ನ ತಗೊಳ್ಳಿ, ಯಾವ್ದನ್ನ ತಗೊಳ್ಳಿ, ಕನ್ಸಿಡರ್ ಮಾಡಿದ್ರು ಇದೇ ರೀತಿ ಇದೆ. ಪ್ರೆಸೆಂಟ್ ಬೆಳಿಗ್ಗೆ ಪ್ರೋಮೋ ಕೂಡ ಅದೇ ರೀತಿ ಬಂದಿದೆ. ನೀವು ನೋಡಿರ್ಬೋದು, ಇದೇ 3 ಜನ ಪ್ರೋಮೋ ಕಟ್ ಮಾಡಿದ್ದಾರೆ. ಒಳಗಡೆ ಫ್ಯಾನ್ಸ್ ಎಲ್ಲ ಹೋದಾಗ
ಮಂಜು ತೋರಿಸ್ತಾ ಇಲ್ಲ, ಭವ್ಯ ತೋರಿಸ್ತಾ ಇಲ್ಲ, ರಜತ್ ಅವ್ರನ್ನ ತೋರಿಸ್ತಾ ಇಲ್ಲ. ಕೇವಲ ಹನುಮಂತು, ತ್ರಿವಿಕ್ರಮ, ಮೋಕ್ಷಿತ್ ಅವ್ರು ಮಾತ್ರ ಕಟೆಯಲ್ಲಿ ನಿಂತ್ಕೊಂಡು ಅವ್ರ ಫ್ಯಾನ್ಸ್ ಹತ್ರ ಮಾತಾಡೋ ವಿಟಿ ಆಗ್ಲಿ, ಅವ್ರು ಮಾತಾಡಿದ ಒಂದು ಎಮೋಷನ್ ಸೀನ್ಸ್ ಆಗ್ಲಿ ಪ್ಲೇ ಮಾಡ್ತಾ ಇದೆ. ಪ್ರೋಮೋದೆಲ್ಲ ನಮ್ಗೆ ಸಿಕ್ಕಿದೆ. ಇದೇ ಕಾರಣ ಇವರೇ ಟಾಪ್ 3 ಆಗಿರ್ತಾರೆ. ಬರೆದಿಟ್ಕೊಳ್ಳಿ, ಬೇಕಾದ್ರೆ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ಇವರೇ ಟಾಪ್ 3 ಆಗಿರ್ತಾರೆ. ಬಟ್ ಯಾರ್ಯಾರು ಯಾವ ಸ್ಥಾನದಲ್ಲಿ ಬರೋಣ ತುಂಬಾ ಮುಖ್ಯ ಆಗಿರುತ್ತೆ. ಕಾದು ನೋಡೋಣ. ಶನಿವಾರ ಬೆಳಿಗ್ಗೆನ 8-9 ಗಂಟೆಗೆಲ್ಲ ನಾನು ಅಪ್ಡೇಟ್ ಕೊಡ್ತೀನಿ. ವೋಟಿಂಗ್ ಪ್ರಕಾರ ಯಾರು ಮೊದಲ ಸ್ಥಾನದಲ್ಲಿ ಅಗ್ರ ಸ್ಥಾನದಲ್ಲಿ ಇದಾರೆ ಅಂತ. ಇಂತ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ಚಾನಲ್ ಯಾರನ್ನ ಮಿಸ್ ಮಾಡ್ದೇನೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.